ಆ್ಯಂಡ್ ಈ ಒಂದು ಶೋನಲ್ಲಿ ಪರ್ಟಿಕ್ಯುಲರ್ ಶೋನಲ್ಲಿ ನೀವು ಹೇಳ್ದಂಗೆ ಈ ಫೇವರಿಸಮ್ಮು ಮತ್ತು ಸಪೋರ್ಟಿವು ಯಾರಿಗಲ್ಲಿ ಜಾಸ್ತಿ ಸಿಗ್ತಾ ಇದೆ? ನೀವು ನೋಡ್ದಂಗೆ ಯಾವ ಕಂಟೆಸ್ಟೆಂಟ್ಸ್ಗಳಿಗೆ ಅವ್ರು ತುಂಬ ಫೇವರಿಸಮ್ ಮಾಡ್ತಿದ್ದಾರೆ? ಈಗ ಎಲ್ಲರೂ ಶೋ ನೋಡ್ತಾ ಇದ್ದಾರೆ, ಅವ್ರು ಎಲ್ಲರಿಗೂ ಗೊತ್ತಿದೆ. ನನ್ನ ಜೊತೆ ನನ್ನ ಕೋ ಪಾರ್ಟ್ನರ್ ಇದ್ದಿದ್ದಕ್ಕೆ ಅವಳಿಗೆ ಮಾತ್ರ ಫೇವರಿಸಮ್ ಸಿಗ್ತಾ ಇದೆ. ಈಗ ಅವಳನ್ನ ಆಲ್ರೆಡಿ ಅವಳಿಗೆ ಶಿ ಹ್ಯಾಡ್ ಸಮ್ವೇರ್ ಅರೌಂಡ್ ಲೈಕ್ 3000 ಫಾಲೋವರ್ಸ್ ಅನ್ಸುತ್ತೆ. ಈಗ ನಾನು ಅವಳ ಬಗ್ಗೆ ಮಾತಾಡಿ ಈಗ ಅವಳಿಗೆ 6000 ಫಾಲೋವರ್ಸ್ ಬಂದಿದೆ. ಸುಮ್ಮನೆ ಏನಿಗೆ ಅವಳ ಬಗ್ಗೆ ಮಾತಾಡೋದು ಅಂತ ಹೇಳ್ಬಿಟ್ಟು ಅವಳ ಹೆಸರು ತೆಗೆಯೋದಿಲ್ಲ, ಏನೂ ಇಲ್ಲ. ಬಟ್ ಅಬ್ಸಲ್ಯೂಟ್ ಝೀರೋ ಅಂತ ಹೇಳ್ಬೋದು. ಶಿ ನಾಟ್ ಒನ್ ಪ್ಲೇಯಿಂಗ್ ಎನಿಥಿಂಗ್, ಏನು ಆಡ್ತಾನೂ ಇಲ್ಲ ಅವಳು, 100% ಕೊಡ್ತಾ ಇಲ್ಲ ಏನು. ಅಲ್ಲಿ ಲೈಕ್ ಏನು ಹೇಳೋದು, ಒಂದು ಶೋಕೇಸ್ ಬೊಂಬೆ ಥರ. ಸೊ ಅವಳಿಗೆ ಮಾತ್ರ ಒಂದು ಮೋಸ್ಟ್ ಫುಲ್ ಸಪೋರ್ಟು. ಆ್ಯಂಡ್ ಆಲ್ಸೋ ಅಕುಲ್ ಪೈ ಮಾತಾಡೋದು ಅವ್ರ ಜೊತೆ ಹೆಂಗೆ ಫುಲ್ ಸಾಫ್ಟ್ ಆಗಿ ಮಾತಾಡ್ತಾರೆ, ಅದಲ್ಲೇ ಗೊತ್ತಾಗುತ್ತೆ. ಟಿವಿಯಲ್ಲಿ ನೋಡ್ತಾ ಇದಾರಲ್ಲ ಎಲ್ಲರಿಗೂ ಅವ್ರಿಗೆ ಗೊತ್ತಾಗುತ್ತೆ ಹೆಂಗ್ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಒಂದು ಶೋನಲ್ಲಿ 12 ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ ಈಗ ಅವ್ರದ್ದೇ ಆದಂತ ಸಮ್ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಅದನ್ನ ಹೇಗೆ ಟೀಮ್ ನೋಡ್ಕೋತಿದ್ರು? ಆ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಸೆಕ್ಯೂರಿಟಿ ಕೊಡ್ತಿದ್ರು? ಅಲ್ಲಿ ಸೆಕ್ಯೂರಿಟಿ ಇತ್ತಾ? ಸೆಕ್ಯೂರಿಟಿ ಬಿಟ್ಟು ಬಟ್ ವಿ ಡಿಂಟ್ ಹ್ಯಾವ್. ಈಗ ಮೆಡಿಕಲ್ ಸರ್ವಿಸ್ ಅಂತ ಇರುತ್ತಲ್ಲ, ಅದೆಲ್ಲ ಇದ್ದೇ ಇಲ್ಲ. ಎಮರ್ಜೆನ್ಸಿ ಆಂಬ್ಯುಲೆನ್ಸ್, ಒಂದು ಆಂಬ್ಯುಲೆನ್ಸ್ ಬರುತ್ತೆ, ಅದಲ್ಲಿ ಏನು ಮ್ಯಾಕ್ಸ್ ಟ್ರೀಟ್ಮೆಂಟ್ ಕೊಡೋ ಇದೇ ಇರಲ್ಲ. ಬೇಸಿಕ್ ಅವರಿಗೆ ಏನು ಹೆಂಗ್ ಹೇಳೋದು, ಒಂದು ಬ್ಯಾಂಡೇಡು ಇರಲ್ಲ ಅವ್ರ ಹತ್ರ. ಮ್ಯಾಕ್ಸ್ ಅಂದ್ರೆ ಅದು ಬಿಟಾಡಿನ್ ಇರುತ್ತಲ್ಲ, ಕಾಟನ್ಗೆ ಹಾಕಿ ರಬ್ ಮಾಡ್ತಾರೆ, ಸೊಲ್ಯೂಷನ್ಸ್ ಎಲ್ಲ ಹಾಕ್ತಾರೆ, ಅಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ. ಆ್ಯಂಡ್ ನಂಗೆ ಸಪೋಸ್ ಜಾಸ್ತಿ ಏನಾದರೂ ಆದರೂ ಕೂಡ ವಿ ಹ್ಯಾವ್ ಟು ಗೋ 20 kilometers ಅವೇ ಫ್ರಮ್ ಸಂಗೊಳ್ಳಿ. ಓಕೆ, ಅಲ್ಲಿ ಮಧ್ಯದಲ್ಲಿ ಏನಾದರೂ ಆದರೂ ಕೂಡ ಹಂಗೆ ಸಪೋಸ್ ಪೇರೆಂಟ್ಸಿಗೆ ಕಾಲ್ ಮಾಡಿ, ಇಲ್ಲ ಅವ್ರ ತಲೆ ಸುತ್ತ ಬಿದ್ದಿದ್ದಾರೆ, ಸ್ವಲ್ಪ ಬಂದು ಎಬ್ಸಿ, ಅವ್ರಿಗೇನಾಗಿದೆ ನೋಡಿ, ಅವ್ರು ಸತ್ತೋದ್ರೂ ಹಂಗೆ ಹೇಳ್ತಾರೆ ಅನ್ಸುತ್ತೆ. ಸೊ ಅಷ್ಟು ಸೇಫ್ಟಿ ಇಲ್ಲದೆ ಇರೋ ಜಾಗದಲ್ಲಿ ನಾನು ಏನಕ್ಕೆ ಇರಬೇಕು? ಟ್ರೂ ಅಲ್ವಾ? ಹಂಗೆ ಸಪೋಸ್ ಕಾಲ್ ಮುರ್ದಿ ನಾನು ಇಷ್ಟೆಲ್ಲ 100% ಕೊಡ್ತಾ ಇದ್ದೀನಿ ಅಂದರೆ ದೇ ಹ್ಯಾವ್ ಟು ಗಿವ್ ಸಮ್ ಪ್ರಯಾರಿಟೀಸ್. ನಾನು ಇಲ್ಲ ನನ್ನನ್ನೇ ತಲೆ ಮೇಲೆ ಇಟ್ಕೊಂಡು ಮೆರೀರಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಈಕ್ವಲ್ ಆಗಿ ಆಪರ್ಚುನಿಟಿ ಇರಬೇಕು, ಈಕ್ವಲ್ ಆಗಿ ಎಷ್ಟು ಮಾತಾಡಬೇಕು ಅಂತ ಇರಬೇಕು, ಎಲ್ಲ ಇರಬೇಕು. ಎಲ್ಲ ಅವರೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಏನೋ ಟೆಲಿಕಾಸ್ಟ್ ಮಾಡಿಲ್ಲ ಅಂದರೆ ವಾಟ್ ಇಸ್ ದ ಯೂಸ್? ಅವ್ರು ಮಾಡೋದೇ ಯೂಸ್ ಇಲ್ಲ. ಓಕೆ, ಈಗ ಅಲ್ಲಿ ಫ್ರ್ಯಾಕ್ಚರ್ ಅಂದರೆ ಕೈ ಫ್ರ್ಯಾಕ್ಚರ್ ಆಯಿತು, ಕಾಲು ಫ್ರ್ಯಾಕ್ಚರ್ ಆಯಿತು, ಸೊ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡಿಸ್ತಿದ್ರು ಅವರು? ಈಗ ಒಂದು 2 ಕಂಟೆಸ್ಟೆಂಟ್ಸ್ಗಳದ್ದು ಕೈಕಾಲು ಫ್ರ್ಯಾಕ್ಚರ್ ಆಗಿದೆ, ಮೂಳೆ ಮುರಿದಿದೆ, ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಆ್ಯಂಡ್ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಇವರು ಏನಾದರೂ ಆದರೆ? ಇಲ್ಲ, ಅಕಾರ್ಡಿಂಗ್ ಟು ಸ್ವಲ್ಪ ಜನ ಎಲ್ಲ ಆಚೆ ಬಂದಿದ್ದಾರಲ್ಲ, ಅಕಾರ್ಡಿಂಗ್ ಟು ದೆಮ್ ಬರೀ ಅವರಿಗೆ ಏನಕ್ಕೆ ಹೇಳೋದು, ವಾಟ್ ಇಸ್ ಇಟ್, ಆಪರೇಷನ್ ಮಾತ್ರ 3 lakhs ಖರ್ಚಾಯ್ತಂತೆ. ಓಕೆ, ಆಯ್ತಾ? ಬಟ್ ಅವರಿಗೆ ಫಿಸಿಯೋಥೆರಪಿ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲ ನಾವು ಆಪರೇಷನ್ಗೆಲ್ಲ ಕೊಟ್ಟಿದ್ದೀವಲ್ಲ, ನಾವೇನಕ್ಕೆ ಫಿಸಿಯೋಥೆರಪಿಗೆಲ್ಲ ಕೊಡೋಣ ಅಂತ ಅವರು ಬ್ಯಾಕ್ ಔಟ್. ಸೊ ದಟ್ ಇಸ್ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್. ನೀವು ಅವ್ರ ಹತ್ರ ಕೇಳಿದ್ರೇನೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗೋದು ಮೋರ್ ದೆನ್ ಮೀ. ಬಿಕಾಸ್ ಈಗ ಸುಮ್ಮನೆ ಕೇಳಿದ್ದೆಲ್ಲ ಮಾತಾಡಬಾರ್ದಲ್ಲ, ಏನಾದರೂ ನೋಡಿದ್ದೆ ನೀವು ಕರೆಕ್ಟಾಗಿ ಮಾತಾಡಬೇಕು. ಸೊ ದಟ್ ಇಸ್ ಬಟ್ ನನಗೆ ಕೇಳ್ಪಟ್ಟೆ ನಾನು ಹಿಂಗೆಲ್ಲ ಆಗ್ತಾ ಇದೆ ಅಂತ. ಬಟ್ ನಿಮಗೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ ಐ ಥಿಂಕ್ ಯು ಶುಡ್ ಟಾಕ್ ಟು ದೆಮ್. ಓಕೆ, ಸೊ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಕೈಕಾಲು ಮುರ್ಕೊಂಡು ನೀವು ಶೋ ಮಾಡಿ ಆ್ಯಂಡ್ ಎಂಡ್ ಆಫ್ ದಿ ಡೇ ನಿಮಗೆ ವಿನ್ನಿಂಗ್ ಅಮೌಂಟ್ ಅಂತ ಎಷ್ಟಂತ ಹೇಳಿದ್ರು? ಆ್ಯಂಡ್ ವೀಕ್ಲಿ ಯು ವಿಲ್ ಗೆಟ್ ಪೇಮೆಂಟ್. ನಿಮ್ಗೆ ಪೇಮೆಂಟ್ ಸಿಗ್ತಿತ್ತಾ ವೀಕ್ಲಿ? ಇಲ್ಲ, ಒಂದು ಪೇಮೆಂಟ್ ಅಂತ ಮಾತಾಡಿದ್ರು. ಇಲ್ಲ. ಓಕೆ, ವೀಕ್ಲಿ ಯು ಆರ್ ನಾಟ್ ಗೆಟಿಂಗ್ ಎನಿ ಪೇಮೆಂಟ್? ಓಕೆ, ವೀಕ್ಲಿ ಅಂತೂ ಪೇಮೆಂಟೇ ಇಲ್ಲ. ಅಂಡ್ ಮೋರ್ ಓವರ್ ವಿನ್ನಿಂಗ್ ಪ್ರೈಸ್ ಅಂತೂ ಎಷ್ಟಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ವಿ ಡೋಂಟ್ ಇವನ್ ನೋ ವಾಟ್ ಇಸ್ ದ ವಿನ್ನಿಂಗ್ ಪ್ರೈಸ್. ಬಿಕಾಸ್ ಇಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ ಈ ತರ ವೀಕ್ಲಿ ಪೇಮೆಂಟ್ ಇರಲ್ಲ, ವಿನ್ನಿಂಗ್ ಪ್ರೈಸ್ ಮಾತ್ರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಗೊತ್ತಿದ್ದೆ ನಾನು ಹೋಗಿದ್ದೆ. ಬಿಕಾಸ್ ನನಗೆ 2 months ಫ್ರೀ ಇದ್ದೆ. ನಾನು ಮನೇಲಿ 2 months ಏನಕ್ಕೆ ಫ್ರೀ ಇರಲಿ? ಬಿಕಾಸ್ ಹೆಂಗೂ 3rd month ಇಂದ ನನಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. 2 months ಏನಕ್ಕೆ ಫ್ರೀ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದೆ. ಬಟ್ 2 months ಒಳಗಡೆನೆ ಇಷ್ಟೆಲ್ಲ ಆಯ್ತಲ್ಲ, ವೈ ಆಮ್ ಐ ಸಪೋಸ್ ಟು ಸ್ಟೇ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಔಟ್ ಮಾಡ್ಬಿಟ್ಟೆ. ಓಕೆ, ಸೊ ನೀವು ಅಲ್ಲಿ ಪೇಮೆಂಟ್ ಇಲ್ಲ ಅಂತ ಅಂದ್ರೂ ಓಕೆ, ನನಗೊಂದು ಸ್ಟೇಜ್ ಇದು ಒಂದು ಆರ್ಟಿಸ್ಟಿಗೆ ವಿ ರೆಸ್ಪೆಕ್ಟ್ ಆಲ್ ದಿ ಪ್ಲಾಟ್ಫಾರ್ಮ್ಸ್. ಹೌದು, ಎಲ್ಲ ಪ್ಲಾಟ್ಫಾರ್ಮ್ಗೂ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅಷ್ಟೆಲ್ಲ ರೆಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಷ್ಟೆಲ್ಲ ಆಪರ್ಚುನಿಟೀಸ್ ಬರುತ್ತೋ ಎಲ್ಲದನ್ನು ಗ್ರ್ಯಾಬ್ ಮಾಡ್ತೀವಿ ಆ ಥರ. ಯಾಕಂದರೆ ನಮ್ಮದು ಒಂದು ಕರಿಯರು, ಇಲ್ಲಾಂದರೆ ನಮ್ಮದು ಒಂದು ಸ್ಟ್ಯಾಂಡ್ ಇರಬೇಕಲ್ಲ, ಅದಕ್ಕೋಸ್ಕರ ವಿ ಗ್ರ್ಯಾಬ್ ಆಲ್ ದಿ ಆಪರ್ಚುನಿಟೀಸ್. ಎಸ್. ಸೊ ಆ್ಯಶ್ ಮಿಲನ್ ಅಂತಂದರೆ ಯಾವ ಥರ ವ್ಯಕ್ತಿತ್ವ? ಫುಲ್ ಡೈರೆಕ್ಟಾ, ಫುಲ್ ಬೋಲ್ಡಾ? ಹೌದೌದು, ಅದೇ ಯಾವಾಗಲೇ ಹೇಳಿರ್ತಾನೆ, ಬಕೆಟ್ ಅಂತೂ ಹಿಡಿಯಕ್ಕೆ ಬರಲ್ಲ, ದಿಸ್ ಇಸ್ ಹೌ ಐ ಆಮ್. ಆ್ಯಂಡ್ ಅವ್ರೆಲ್ಲರೂ ಬಂದ್ಬಿಟ್ಟು ಇಲ್ಲ ಇವಳಿಗೆ ಆಡೋಕ್ಕೆ ತಾಕತ್ತಿರಲಿಲ್ಲ, ಅದಕ್ಕೆ ಇವಳು ಶೋ ಬಿಟ್ಟೆಲ್ಲ ಬಂದ್ಬಿಟ್ಟು. ಬಟ್ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸೇಫ್ಟಿ ಇಲ್ದಿರೋ ಜಾಗದಲ್ಲಿ ಏನಕ್ಕಿರಲಿ. ಆ್ಯಂಡ್ ಮೋರ್ ಓವರ್ ದೇರ್ ಇಸ್ ಫೇವರಿಸಮ್ ವಿಚ್ ಇಸ್ ಹ್ಯಾಪನಿಂಗ್. ಸೊ ವೆನ್ ಫೇವರಿಸಮ್ ಇಸ್ ಹ್ಯಾಪನಿಂಗ್, ವೈ ಆಮ್ ಐ ಸಪೋಸ್ ಟು ಸ್ಟೇ? ನನಗೆ ಈಕ್ವಲ್ ರೈಟ್ ಸಿಗ್ತಾ ಇಲ್ಲ ಅಂದರೆ ವೈ ಆಮ್ ಐ ಸಪೋಸ್ ಟು ಸ್ಟೇ ಇನ್ ದ ಶೋ ಅಲ್ವಾ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅವರು ಒಂದೊಂದು ಮಾತೆಲ್ಲ ಮಾತಾಡ್ತಾರೆ, ಈ ಥರ ಕುಗ್ಸೋ ಮಾತುಗಳು,
ಮಾತಾಡ್ಲಿ ಪರವಾಗಿಲ್ಲ. ಟಾಸ್ಕ್ ಮಾಡಾದ್ಮೇಲೆ ಮಾತಾಡೋ ಯೂಸ್ ಏನಿದೆ ಅಲ್ವಾ? ಅದು ಬಿಟ್ಟು ಹಂಗೆ ಸಪೋಸ್ ಏನಾದರೂ ಜಾಸ್ತಿ ಹೆಚ್ಚು ಕಮ್ಮಿ ಆದರೂ ಕೂಡ ಈಗ ಡೈರೆಕ್ಟರ್ಸ್ ಆಗಲಿ ಇಲ್ಲಾಂದ್ರೆ ಹೋಸ್ಟ್ ಆಗಲಿ ಯಾರಾದರೂ ಬಂದ್ಬಿಟ್ಟು ಒಂದು ಸ್ವಲ್ಪ ಬೀಸ್ ಆ್ಯಂಡ್ ಬರ್ಡ್ ಟಾಕ್ಸ್ ಇರಬೇಕು. ಬಿಹೈಂಡ್ ದ ಕ್ಯಾಮರಾ ಏನಾಗಿದೆ ನಿಮ್ಮ ಕಾಲಿಗೆ, ಎಲ್ಲ ಓಕೆನಾ? ನಥಿಂಗ್, ಯಾರು ಕೇರೆ ಮಾಡಲ್ಲ. ನಥಿಂಗ್. ಓ, ಬರೀ ಒಂದು ಪ್ರೊಡಕ್ಷನ್ ಇಂದ ಒಬ್ರು ಬರ್ತಾರೆ, ಪೇಷಂಟ್ ಆಗಿರ್ತಾರಲ್ಲ, ಕಾಲೆಲ್ಲ ಮುರಿದೋಗಿರ್ತಾರಲ್ಲ, ಅವ್ರ ಜೊತೆ ಒಬ್ರು ಇರ್ತಾರೆ. ಅದು ಬಿಟ್ಟು ಬೇರೆ ಏನೂ ನಡೆಯಲ್ಲ. ನಥಿಂಗ್. ಎಸ್. ಆ್ಯಂಡ್ ಶೋದು ಪ್ರೋಮೋದಲ್ಲಿ ನೋಡಿದೆ, ನಿಮ್ಮ ತಾಯಿಯವ್ರು ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅಂದರೆ ತುಂಬ ಹ್ಯಾಪಿಯಾಗಿದ್ರು ನಿಮ್ಮ ತಾಯಿಯವರು ಕೂಡ. ಅವಳು ಹೋಗಬೇಕು, ಅವಳು ಕಷ್ಟ ಗೊತ್ತಾಗಬೇಕು ಅಂತ ಹೇಳಿದ್ರು. ಸೊ ನಿಮ್ಮ ತಾಯಿಯವ್ರು ಈಗ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಆದರೆ ಅವ್ರು ತುಂಬ ಖುಷಿ ಪಡೋದೇನೆಂದ್ರೆ, ಕೈ ಕಾಲು ಮುರ್ಕೊಂಡು ಬಂದಿಲ್ಲ ಅಲ್ಲ, ಅದೇ ಸಾಕು ನನಗೆ. ಆದರೆ ಅವ್ರು ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಕಾಸ್ ಆಫ್ ಹರ್ ಐ ಕೇಮ್ ಟು ದ ಶೋ. ಓಕೆ. ಅವರು ಹೋಗು 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 ಅಂತ ಹೇಳಿ 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 ನಾನು ಮತ್ತೆ ಈ ಶೋಗೆ ಬಂದಿದ್ದೆ. ಓಕೆ, ಶೋ ಕಾಲ್ ಬಂದ ತಕ್ಷಣ ಅಮ್ಮಂಗೆ ಹೇಳಿದ್ರ ಹೋಗ್ಬೇಕಾ ಬೇಡವಾ ಅಂತ ಕೇಳಿದ್ರ? ಓಕೆ, ಅವಾಗ ಅವ್ರು ಹೋಗು ಅಂತ ಹೇಳಿದ್ರು. ಈಗ ಯಾಕಂದ್ರೆ ಈಗ ಮಮ್ಮಿ ಬಂದ್ಬಿಟ್ಟು ಒಂದು ಸಿಂಗಲ್ ಪ್ಯಾರೆಂಟ್. ಓಕೆ. ಸೊ ಅವ್ರ ಹತ್ರ ಎಲ್ಲ ಶೇರ್ ಮಾಡಬೇಕು, ಏನಾಯ್ತು ಡೇ ಟು ಡೇ ಲೈಫಿಂದ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಬೇಕಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಒಂದು ಪ್ರಾಪರ್ ಮೆಂಟಾಲಿಟಿ ಬರುತ್ತೆ. ಸರಿ, ಈ ಥರ ಎಲ್ಲ ಆಗಬೇಕು, ಇವಳಿಗೆ ಯಾವ ಥರ ಸಪೋರ್ಟ್ ಮಾಡೋಣ, ಯಾವ ಥರ ಡಿಸಗ್ರಿ ಮಾಡೋದು, ಅಗ್ರಿ ಮಾಡೋದು ಎಲ್ಲ ಗೊತ್ತಾಗ್ಬಿರು. ಐ ವಾಂಟ್ ಹರ್ ಟು ನೋ ಎವ್ರಿಥಿಂಗ್. ಸೊ ದಟ್ ಇಸ್ ವೈ ಐ ಟೆಲ್ ಹರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಎಸ್. ಸೊ ಈ ಒಂದು ಬೋಲ್ಡ್ ಆದಂಥ ನೇಚರು ನಿಮ್ಮ ಮಮ್ಮಿಯಿಂದಾನೇ ಬಂದಿದೆ. ಯಾಕಂದರೆ ಅವ್ರು ಸಿಂಗಲ್ ಪೇರೆಂಟ್ ಆಗಿ ನಿಮ್ಮನ್ನ ಇಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂತಂದರೆ. ಇಲ್ಲ, ಮಮ್ಮಿ ಬಂದ್ಬಿಟ್ಟು ಪಾಪ ನಮ್ಮಪ್ಪ ಇಂದಾನೆ. ಮೈ ಎನಿಥಿಂಗ್ ಇಸ್ ಆಲ್ ಮೈ ಕ್ಯಾರೆಕ್ಟರ್ ಸ್ಟ್ರೇಟ್ ಫಾರ್ವರ್ಡ್, ಇಲ್ಲಾಂದರೆ ಓಪನ್ ಆಗಿ ಮಾತಾಡೋದು, ಎವ್ರಿಥಿಂಗ್ ಇಸ್ ಮೈ ಡ್ಯಾಡ್. ಓಕೆ. ಸೊ ಇದೆಲ್ಲ ಅಪ್ಪನಿಂದ ಬಂದಿದ್ದು. ಡೆಫಿನೆಟ್ಲಿ. ಎಸ್. ಈಗ ಎಲ್ಲ ಕಡೆ ಏನು ಸುದ್ದಿ ಬರ್ತಿದೆ ಅಂತಂದರೆ, ಆ್ಯಶ್ ಮೆಲೋ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ. ಬಿಗ್ ಬಾಸ್ಗೆ ಸೂಟಬಲ್ ಆದಂಥ ಕಂಟೆಸ್ಟೆಂಟ್ ಆ್ಯಶ್ ಮೆಲೋ ಅಂತ ಕಾಲ್ ಬಂದಿತ್ತಾ ಬಿಗ್ ಬಾಸ್ ಅಂತ? ಬಿಗ್ ಬಾಸ್ ಇಂದ ಕಾಲ್ ಬಂದಿಲ್ಲ. ಬಟ್ ಹಂಗೆ ಸಪೋಸ್ ಇಫ್ ದೇ ಆರ್ ರೆಡಿ ಟು ಟೇಕ್ ಮೀ ಇನ್ ಬಿಗ್ ಬಾಸ್, ಪ್ಲೀಸ್ ಡೂ ಟೇಕ್ ಮೀ ಇನ್ ಬಿಗ್ ಬಾಸ್. ಬಿಕಾಸ್ ಅಲ್ಲಂತೂ ಫೇವರಿಸಮ್ ಇರಲ್ಲ, ಬಕೆಟ್ ಹಿಡಿಯೋದಿರಲ್ಲ, ಓಪನ್ ಆಗಿ ಯಾರು ಬೇಕಾದರೂ ಜಗಳ ಮಾಡ್ಬೋದು, ಓಪನ್ ಟಾಕ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಅಲ್ಲಿ ಮಾತ್ರ ಒಂದು ಕ್ಯಾಮ್ರಾ ಇರಲ್ಲ, ದೇರ್ ಆರ್ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ಸ್ ಆಫ್ ಕ್ಯಾಮ್ರಾಸ್ ಜಸ್ಟ್ ಫೋಕಸಿಂಗ್ ಆನ್ ಒನ್ ಪರ್ಟಿಕ್ಯುಲರ್ ಕಂಟೆಸ್ಟೆಂಟ್. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಡೆಫಿನೆಟ್ಲಿ ಹೋಗ್ತೀನಿ. ಎಸ್, ಡೆಫಿನೆಟ್ಲಿ ಹೋಗ್ತೀರಾ? ಪಕ್ಕ 100%. ಓಕೆ. ಸೊ ಬಿಗ್ ಬಾಸ್ ಅಲ್ಲೂ ಕೂಡ ಸೇಮ್ ಆಟಿಟ್ಯೂಡು, ಸೇಮ್ ಇದು 100%. ಹಂಗಂದ್ರೆ ಈಗ ಆ್ಯಶ್ ಮೆಲೋ ಅಂದ್ರೆ ಯಾವ್ದು ರೈಟ್ ಅಂದ್ರೆ ರೈಟು, ರಾಂಗ್ ಅಂದ್ರೆ ರಾಂಗ್. ಓಕೆ. ಹಂಗಿರ್ಬೇಕು. ಈಗ ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ನಾನು ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ಮತ್ತೆ ಅಲ್ಲಿ ಹೋಗಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಜನ ಒಪ್ಕೊಳ್ಳಲ್ಲ. ನಾನು ಹೆಂಗಿದ್ದೀನೋ ಅದೇ ಥರ ಇರಬೇಕು. ದಟ್ ಇಸ್ ಹೌ ಐ ಆಮ್ ಸಪೋಸ್ ಟು ಬಿ. ಓಕೆ. ಸೊ ಕಿಚ್ಚ ಸುದೀಪ್ ಅವ್ರನ್ನ ನೋಡಿರ್ತೀರಾ ನೀವು? ಸೊ ಅವ್ರು ಅಕುಲ್ ಬಾಲಾಜಿಗಿಂತ ನೆಕ್ಸ್ಟ್ ಲೆವೆಲ್. ಹೌದು. ವಾರದ ಕತೆ ಕಿಚ್ಚನ ಜೊತೆ ಅಂತ ಬಂದಾಗ, ಸೊ ಅದಕ್ಕೂ ರೆಡಿ ಇದ್ದೀರಾ ನೀವು? ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ಡ್ ಆಗಿರ್ಬೇಕು. ಅಲ್ಲಿ ಏನಂದ್ರೆ ಬಿಗ್ ಬಾಸ್ ಇಸ್ ಹೆಂಗೆ ಹೇಳೋದು, ಇಟ್ ಇಸ್ ಅ ಗೇಮ್ ಆಫ್ ಮೆಂಟಲ್ ಸ್ಟ್ರೆಂತ್. ಫಿಸಿಕಲ್ಲು ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅಲ್ಲಿ ಗೊತ್ತಾಗಬೇಕು ಆನ್ ಸ್ಕ್ರೀನ್. ಆವಾಗಲೇ. ಆ್ಯಂಡ್ ಪೀಪಲ್ ಹೂ ಆರ್ ಟಾಕಿಂಗ್ ರಾಂಗ್ ಅಬೌಟ್ ಮೀ ಅಲ್ಲ, ಇಲ್ಲ ಅವಳು ಹಿಂಗೆ ಮಾಡ್ತಾಳೆ, ಹಿಂಗಿದ್ಲು ಹಂಗಿದ್ಲು, ಇಲ್ಲಾಂದರೆ ಈ ಶೋ ಅಲ್ಲಿ ಹಿಂಗೆ ಮಾಡ್ತಾ ಇದ್ಲು ಹಂಗೆ ಮಾಡ್ತಾ ಇದ್ಲು ಅಂತ. ಐ ಥಿಂಕ್ ವೆನ್ ಐ ಗೋ ಟು ಬಿಗ್ ಬಾಸ್ ಐ ಕ್ಯಾನ್ ಪ್ರೂವ್ ಎವ್ರಿಬಡಿ ಅಂತ ಅನ್ಕೊಂತಾ ಇದ್ದೀನಿ. ಓಕೆ. ಸೊ ಆ್ಯಶ್ ಮೆಲೋ ಅಂದ್ರೆ ಹೇಗೆ? ಡೆಫಿನೆಟ್ಲಿ. ಯಾಕೆಂದ್ರೆ ಈ ಶೋ ಅದಂತೂ ಏನು ತೋರಿಸ್ಕೊಳ್ಳೋಕೆ ಆಗಲಿಲ್ಲ. ಜಸ್ಟ್ ಒನ್ ವೀಕ್ ಇದ್ದಿದ್ದೆ 1 ವೀಕ್. ಬಟ್ ಆಕ್ಚುಲಿ ಇದ್ದಿದ್ದು ಅಲ್ಲಿ 25 ಡೇಸ್ ಇದ್ವಿ. ಜಸ್ಟ್ ಬಿಕಾಸ್ ಆಫ್ ದ ವೆದರ್ ಆ್ಯಂಡ್ ಸ್ಕೆಡ್ಯೂಲ್ ಪ್ರಾಬ್ಲಮ್ ಆಗಿ ಎಕ್ಸ್ಟೆಂಡ್ ಆಗಿ ವಿ ಟುಕ್ ಆಲ್ಮೋಸ್ಟ್ 22 to 25 ಡೇಸ್. ಬಟ್ ಅಕಾರ್ಡಿಂಗ್ ಟು ದಿ ಆಡಿಯನ್ಸ್ ಈಗ 1 ವಾರ ಅದೇ ಥರ ತೋರಿಸ್ತಾ ಇದ್ದಾರೆ. ಓಕೆ. ಅಂದರೆ ನೀವು 20 ಡೇಸ್ ಇದ್ದು 25 ಡೇಸ್ ಇದ್ದು ಈಗ ಜಸ್ಟ್ 1 ವೀಕಿಂದ ಶುರುವಾಗಿರೋ ಥರ ತೋರಿಸ್ತಿರೋದು. ಕರೆಕ್ಟ್. ಓಕೆ. ಸೊ ಇದೆಲ್ಲ ಅಂದರೆ ಜನರಿಗೇನು ರಿಯಾಲಿಟಿನೇ ಗೊತ್ತಾಗ್ತಿಲ್ಲ. ರಿಯಾಲಿಟಿ ಅಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ, ಫುಲ್ ಸ್ಕ್ರಿಪ್ಟೆಡ್ ಏನೂ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದ ಟಾಸ್ಕ್ ಎಲ್ಲ ಅವ್ರು 100% ಅವ್ರು ಕೊಡ್ತಾನೆ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಅಪಾರ್ಟ್ ಫ್ರಮ್ ದ ಟಾಸ್ಕ್ ರೆಸ್ಟ್ ಎವ್ರಿಥಿಂಗ್ ಇಸ್ ಸ್ಕ್ರಿಪ್ಟೆಡ್. ಈಗ ನಿಮ್ಮ ಥರನೇ ಇವಾಗ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ರಿಯಾಲಿಟಿ ಶೋಗೆ ಹೋಗ್ಬೇಕು, ನಾನು ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅವ್ರಿಗೆಲ್ಲ ನೀವು ರಿಯಾಲಿಟಿ ಶೋ ನೋಡಿರೋದ್ರಿಂದ ಅವ್ರಿಗೇನು ಒಂದು ಗೈಡೆನ್ಸ್ ಕೊಡ್ತೀರಾ ನೀವು? ಅವ್ರಿಗೇನು ಹೇಳ್ತೀರಾ? ಈಗ ಎಲ್ಲರೂ ಒಂದು ಆಸೆಯಿಂದಾನೇ ಹೋಗ್ತಾರೆ. ಕರೆಕ್ಟ್. ನೀವು ಹೇಳಿದ ಥರನೇ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ವಿಲ್ ಆ್ಯಂಡ್ ವಿಶ್. ಈಗ ಅಲ್ಲಿ ಹೋಗ್ಬಿಟ್ಟು ಈ ಥರ ಅವ್ರನ್ನ ಕುಗ್ಸೋದಾಗಲಿ, ಇಲ್ಲಾಂದರೆ ಅವ್ರನ್ನ ಒಂಥರ ಮಾತಾಡೋದಾಗಲಿ, ಇಲ್ಲಾಂದರೆ ನಿನಗೇನು ಮಾನ ಮರೆಯೋದಿಲ್ವಾ ಅಂತ ಕೇಳೋದಾಗಲಿ, ಏನಾದರೂ ಆಗಲಿ ಅವರಿಗೆ ಅವ್ರ ಮೆಂಟಲ್ ಪವರ್ ಇಲ್ಲಾಂದರೆ ಅವ್ರ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದರೆ ಅವರು ಇಲ್ಲ ನಾನು ಇರ್ತೀನಿ, ಪರವಾಗಿಲ್ಲ, ಅವ್ರು ಎಷ್ಟು ಬೇಕಾದರೂ ನನ್ನನ್ನು ಇನ್ಸಲ್ಟ್ ಮಾಡಲಿ, ನಾನು ಇರ್ತೀನಿ ಅಂತಿದ್ದರೆ
good for them. Please go to Halli Power and participate all the things that you want to participate. But I suppose if nobody is ready to take anybody else's shit alva, why are you supposed to stay? Just like me. I don't want to take anybody's shit. ಸೊ ಈಗ ಅವ್ರು ಏನಾದರೂ ಮಾಡಿದ್ರೇನು ವೈ ಆಮ್ ಐ ಸಪೋಸ್ ಟು ಟೇಕ್ ನಾನು ಟಾಲರೇಟ್ ಮಾಡಲ್ಲ. ಬಿಕಾಸ್ ನನಗೆ ಈಕ್ವಲ್ ಆಪರ್ಚುನಿಟಿ ಈಕ್ವಲ್ ಟೈಮ್ ಸ್ಕ್ರೀನ್ ಟೈಮ್ ಬರ್ತಾ ಇಲ್ಲ ಅಂದರೆ ದಟ್ಸ್ ಯೂಸ್ಲೆಸ್. ಹೌದು, ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಸೇಮ್ ಸ್ಕ್ರೀನ್ ಟೈಮ್ ಕೊಡಬೇಕು. ಎಕ್ಸಾಕ್ಟ್ಲಿ. ಓಕೆ, ಅಲ್ಲಿ ತುಂಬಾ ಒಬ್ಬರನ್ನ ಹೈಲೈಟ್ ಮಾಡಿ ಇನ್ನೊಬ್ಬರನ್ನ ಡೌನ್ಫಾಲ್ ಮಾಡೋದು ದಟ್ ಇಸ್ ವೆರಿ ರಾಂಗ್. ಆ್ಯಂಡ್ ಒಂದು ಸ್ಟೇಟ್ಮೆಂಟ್ ಇದೆ, ಈಗ ರೀಲ್ ಸ್ಟಾರು ಅಂತ. ನಿಮ್ಗೆ ರೀಲ್ ಸ್ಟಾರ್ ಆಗಕ್ಕೆ ಇಷ್ಟನಾ, ರಿಯಲ್ ಸ್ಟಾರ್ ಆಗಕ್ಕೆ ಇಷ್ಟನಾ? ರಿಯಲ್ ಸ್ಟಾರ್ ಆದ್ರೆ ಜಾಸ್ತಿ ಆಪರ್ಚುನಿಟಿ ಬರುತ್ತಾ, ರೀಲ್ ಸ್ಟಾರ್ ಆದ್ರೆ ಜಾಸ್ತಿ ಆಪರ್ಚುನಿಟಿ ಬರುತ್ತಾ? ಈಗ ರಿಯಲ್ ಸ್ಟಾರ್ ಆಗಿದ್ರೂ ಎಷ್ಟು ಓಪನ್ ಆಗಿ ಮಾತಾಡಬೇಕು ಅಷ್ಟು ಓಪನ್ ಆಗಿ ಮಾತಾಡಬೇಕು. ರೀಲ್ ಸ್ಟಾರ್ ಆಗಿದ್ರೂ ಎಷ್ಟು ಓಪನ್ ಆಗಿ ಮಾತಾಡಬೇಕು ಅಷ್ಟು ಮಾತಾಡಬೇಕು. ಬಟ್ ಇಫ್ ಯು ಆರ್ ಟೆಲಿಂಗ್ ರೀಲ್ ಸ್ಟಾರಿಂದ ಐ ಆಮ್ ಅ ರೀಲ್ ಸ್ಟಾರ್, ಅಫ್ಕೋರ್ಸ್ ಐ ಆಮ್ ಅ ರೀಲ್ ಸ್ಟಾರ್. ರೀಲ್ ಸ್ಟಾರಿಂದನೇ ಹಿಂಗೆ ಸಪೋಸ್ ರಿಯಲ್ ಸ್ಟಾರ್ ಆಗಬೇಕು ಅಂದರೆ ಈ ಶೋ ಮಾತ್ರ ಅಲ್ಲ, ಬೇರೆ ಯಾವ ಶೋಗೆ ಹೋದ್ರೂ ನಾನು ರಿಯಲ್ ಆಗೇ ಇದ್ದೀನಿ, ನಾನು ರಿಯಲ್ ಸ್ಟಾರೇ. ಎಲ್ಲರೂ ನಾನು ಇಲ್ಲಿ ತನಕ ನೀನು ನೀನು ಬಂದ್ಬಿಟ್ಟು ರಿಯಲ್ ಸ್ಟಾರೇ, ಪರವಾಗಿಲ್ಲ, ಅವ್ರು ಎಷ್ಟು ಏನು ಬೇಕಾದರೂ ಹೇಳ್ಕೊಳ್ಳಿ. ದೇ ಆರ್ ಆಲ್ ಗಿವಿಂಗ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ಅಬೌಟ್ ದ ಇದು ಏನೋ ಪ್ರೋಗ್ರಾಮ್ ಬಗ್ಗೆ. ಹೌದು, ನಾವು ದಿಸ್ ಇಸ್ ಆಲ್ಸೋ ಒನ್ TRP ಅಲ್ವಾ. ಈಗ ನಾನು ಆಚೆ ಬಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಈ ಥರ ಎಲ್ಲ ಮಾತಾಡ್ತೀನಿ ಅಂತ ಶೋ ಬಗ್ಗೆ. ದಟ್ ವಿಲ್ ಆಲ್ಸೋ ಗಿವ್ ಅನ್ ಹೈಪ್. ಏನಕ್ಕೆ ಆಶ್ ಇದೆಲ್ಲ ಮಾತಾಡ್ತಾ ಇದ್ದಾಳೆ, ಯಾವ ಶೋ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದು ಒಂದು ಹೈಪ್ ಆಗುತ್ತೆ. ಅವ್ರು ನಿಮ್ಮ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ಬೋದು, ಇವಂದು ಟ್ರೈ ಮಾಡಿಲ್ಲ. ಅಂಡ್ ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ಅಲ್ಲ, 3 ಸತಿ ನಾವು ಕೈ ಎತ್ತಿದೀವಿ, ಹೋಗಲ್ಲ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಕಂಟೆಸ್ಟೆಂಟ್ಸ್ ಕೈ ಎತ್ತಿದ್ದಾರೆ. ಯಾವುದಕ್ಕೂ ಅವ್ರು ಸ್ಟಾಪೇ ಮಾಡಿಲ್ಲ. ಅಂಡ್ ಮೋರ್ ಓವರ್ ಇವನ್ ವೆನ್ ವಿ ಆರ್ ವಾಕಿಂಗ್ ಔಟ್ ಅಲ್ವಾ ಆಫ್ ದ ಶೋ, ಏನು ಸ್ಟಾಪೇ ಮಾಡಿಲ್ಲ. ಇಲ್ಲ ಹೋಗಬೇಡಿ, ಇದು ಮಾಡಿ ಅದು ಮಾಡಿ, ಪರವಾಗಿಲ್ಲ, ಕ್ಯಾಮ್ರಾ ಹಿಂದೆ ಬಂದ್ಬಿಟ್ಟು ಸಪೋರ್ಟ್ ಮಾಡಿ, ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಇಲ್ಲ ಇಟ್ ವಾಸ್ ಜಸ್ಟ್ ಅ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ಬೋದಿತ್ತು. ಬಟ್ ಅವ್ರು ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಅವ್ರು ಮಾಡಬೇಕು ಅಂತಾನು ನಾನು ಅನ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ನಂದು ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೇ ಟೂ ಮಚ್ ಇಂಪಾರ್ಟೆಂಟ್ ದ್ಯಾನ್ ದ ಶೋ.